ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 33ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಇದರಲ್ಲಿ ಓದ ಭಾಗದಲ್ಲಿ ನಾವು ಜ್ಞಾನಿಗಳಿಗೂ ಕೂಡ ಪೂರ್ವಾರ್ಜಿತ ಕರ್ಮಗಳ ಸಂಸ್ಕಾರ ರೂಪಿ ಸ್ವಭಾವದ ಜೊತೆ ಏನಾದರೂ ಸಂಬಂಧ ಇದೆಯಾ, ಅಥವಾ ಒಂದು ವೇಳೆ ಇಲ್ಲ ಅಂತಂದರೆ ಜ್ಞಾನಿ ಕೂಡ ತನ್ನ ಪ್ರಕೃತಿಗೆ ಅನುಸಾರವಾಗಿ ಚೇಷ್ಟೆಯನ್ನು ಮಾಡ್ತಾನೆ ಅಂತ ಹೇಳೋ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದರೆ ಅವನು ಪೂರ್ವಾರ್ಜಿತ ಕರ್ಮಗಳ ಪ್ರಕಾರ ಕೆಲಸ ಮಾಡ್ತಾನ, ಅಥವಾ ತನ್ನ ಪ್ರಕೃತಿಗೆ ಅನುಸಾರವಾಗಿ ಅವನು ಚೇಷ್ಟೆ ಮಾಡ್ತಾನೆ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಜ್ಞಾನಿಯ ಅಂತಃಕರಣದಲ್ಲಿ ರಾಗದ್ವೇಷ ಆಗಿರ್ಬೋದು, ಹರ್ಷ ಶೋಕ ಆಗಿರ್ಬೋದು, ಇದನ್ನೆಲ್ಲ ವಿಕಾರಗಳು ಅಂತ ಹೇಳ್ತೀವಲ್ವಾ, ಇದೆಲ್ಲ ಉಂಟಾಗೋದೇ ಇಲ್ಲ, ಅಥವಾ ಅವುಗಳ ಜೊತೆ ಅವನಿಗೆ ಸಂಬಂಧನೇ ಇರೋದಿಲ್ಲ ಅಂತ ಹೇಳ್ತಾರಲ್ವಾ. ಒಂದು ವೇಳೆ ಅಂತಃಕರಣದ ಜೊತೆ ಅವುಗಳ ಸಂಬಂಧ ಇಲ್ಲದೇ ಇರುವ ಕಾರಣ ಆ ಅಂತಃಕರಣದಲ್ಲಿ ವಿಕಾರಗಳು ಉಂಟಾಗದೆ ಹೋದರೆ, ಅಂದರೆ ಈಗ ಅವನಿಗೇನು ಅಂತಂದರೆ ಈ ರಾಗ ದ್ವೇಷ ಹರ್ಷ ಶೋಕ ಇವೆಲ್ಲ ಯಾವುದ್ರ ಜೊತೆನೂ ಅವನ ಸಂಬಂಧ ಇಲ್ಲ ಅಂತಂದಮೇಲೆ, ಅಂದರೆ ವಿಕಾರಗಳೇ ಅವನ ಅಂತಃಕರಣದಲ್ಲಿ ಬರೋದಿಲ್ಲ ಅಂತಂದಮೇಲೆ ಸದ್ಗುಣಗಳು ಕೂಡ ಅವನಲ್ಲಿ ಬರಬಾರ್ದಲ್ವಾ ಅಂತ ಕೇಳ್ತಾ ಇದ್ದಾರೆ. ಶಮ ದಮ ತಿತಿಕ್ಷೆ ದಯೆ, ಸಂತೋಷವಾಗಿರೋದು, ಬೇರೆಯವರಿಗೆ ಸಂತೋಷವನ್ನು ಕೊಡುವಂಥದ್ದು, ಈ ರೀತಿಯ ಗುಣಗಳು, ಒಳ್ಳೊಳ್ಳೆ ಗುಣಗಳಿರುತ್ತಲ್ಲ, ಆ ಸದ್ಗುಣಗಳು, ವಿಕಾರಗಳೇ ಅವನ ಅಂತಃಕರಣದಲ್ಲಿ ಇಲ್ಲ ಅಂತಂದಮೇಲೆ ಒಳ್ಳೆಯ ಗುಣಗಳು ಸದ್ಗುಣಗಳು ಕೂಡ ಅವನಲ್ಲಿ ಇರಬಾರ್ದಲ್ವಾ ಅಂತಂದ್ಬಿಟ್ಟು, ಅಂದರೆ ಯಾವುದೇ ಭಾವಗಳು ಕೂಡ ಅವನ ಒಳಗಡೆ ಇರಬಾರ್ದಲ್ವಾ ಅಂತಂದ್ಬಿಟ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಶ್ನೆ ಇದು, ನಮಗೂ ಬರುತ್ತೆ ಅಲ್ವಾ. ಈಗ ಜ್ಞಾನಿ ಮಹಾಪುರುಷರು ಒಳ್ಳೆಯ ಗುಣಗಳೇ ಇರುತ್ತೆ, ಅವರಲ್ಲಿ ಕೆಟ್ಟ ಗುಣಗಳೇ ಇರೋದಿಲ್ಲ ಅಂತ ಹೇಳ್ತಾರೆ. ಈಗ ಅವನಿಗೆ ಅಂತಃಕರಣದ ಜೊತೆ ಯಾವುದೇ ಸಂಬಂಧ ಇಲ್ಲ ಅಂತಂದಮೇಲೆ, ಕೆಟ್ಟ ಗುಣಗಳು ಇಲ್ಲ ಅಂದಮೇಲೆ ಒಳ್ಳೆಯ ಗುಣಗಳು ಕೂಡ ಇರಬಾರ್ದಲ್ವಾ ಅಂತಂದ್ಬಿಟ್ಟು ಒಂದು ಪ್ರಶ್ನೆ ಬರುತ್ತಲ್ವಾ. ಇದಕ್ಕೆ ಉತ್ತರ ಏನು ಅಂತಂದರೆ, ಜ್ಞಾನಿಗೆ ಅಂತಃಕರಣದ ಜೊತೆ ಸಂಬಂಧನೇ ಇಲ್ಲದೆ ಇರಬೇಕಾದ್ರೆ ಅದರಲ್ಲಾಗುವಂಥ ವಿಕಾರಗಳ ಜೊತೆ ಅಥವಾ ಸದ್ಗುಣಗಳ ಜೊತೆ ಸಂಬಂಧ ಹೇಗೆ ತಾನೇ ಇರೋದಕ್ಕೆ ಸಾಧ್ಯ ಅಲ್ವಾ. ಈಗ ಜ್ಞಾನಿ ಅವನ ಅಂತಃಕರಣದ ಜೊತೆನೇ ಸಂಬಂಧ ಇಟ್ಕೊಂಡಿರೋದಿಲ್ಲ ಅವನು, ಅಂದರೆ ಅವನಿಗೇನೇ ಒಂದು ಹೊರಗಡೆಯಿಂದ ಆ್ಯಕ್ಷನ್ ಆದರೂ ಕೂಡ ಅವನು ಒಳಗಡೆ ರಿಯಾಕ್ಷನ್ ಆಗಲ್ಲ. ಈಗ ನಮ್ಗೆ ಯಾರಾದರೂ ಬೇರೆಯವರು ಹೊಡಿತಾ ಇದ್ದಾಗ ನಮಗೆ ನೋವಾಗ್ಬಿಡುತ್ತೆ. ಆಮೇಲೆ ಬೇರೆಯವರು ಜಗಳ ಮಾಡ್ತಿದ್ರೆ ನಾವು ಹೋಗಿ ಅವರಿಗೆ ಕೆಟ್ಟ ಮಾತನ್ನು ಬೈಯೋದಾಗಿರ್ಬೋದು, ಏನೋ ಒಂದು ರಿಯಾಕ್ಷನ್ ಮಾಡ್ತೀವಲ್ವ ನಾವು. ಸೊ ಇಲ್ಲಿ ಅವರು ಅದನ್ನೇ ಕೇಳ್ತಾ ಇರೋದು. ಈಗ ಜ್ಞಾನಿಗೆ ಅಂತಃಕರಣದ ಜೊತೆ ಸಂಬಂಧನೇ ಇಲ್ಲದೆ ಇರಬೇಕಾದ್ರೆ ಅದರಲ್ಲಾಗಿರುವಂಥ ವಿಕಾರಗಳಾಗಿರಬಹುದು, ಸದ್ಗುಣಗಳೇ ಆಗಿರ್ಬೋದು, ಅದರ ಜೊತೆ ಹೇಗೆ ತಾನೇ ಸಂಬಂಧ ಇರೋದಕ್ಕೆ ಸಾಧ್ಯ. ಆದರೆ ಅವ್ರ ಅಂತಃಕರಣ ಹೇಗಿರುತ್ತೆ, ಅತ್ಯಂತ ಪವಿತ್ರವಾಗಿಬಿಟ್ಟಿರುತ್ತೆ. ಈಗ ನಾವು ಮೊದಲು ತಮೋಗುಣದಲ್ಲಿದ್ದರೆ ಅಲ್ಲಿಂದ ರಜೋಗುಣಕ್ಕೆ ಬರ್ತೀವಿ, ಅಂದರೆ ನಾವು ಸಾಧನೆ ಮಾಡಿ ಶುದ್ಧತೆಯನ್ನು ಪಡಿತಾ ನಾವು ಸತ್ವಗುಣದವರೆಗೂ ಏರ್ತೀವಿ. ಅಲ್ಲಿಗೆ ಸತ್ವಗುಣಕ್ಕೆ ಬಂದಾಗ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳೆಲ್ಲ ಹೊರಟೋಗಿರುತ್ತೆ. ಶುದ್ಧ ಸತ್ವಕ್ಕೆ ಬಂದಾಗ ಕಂಪ್ಲೀಟಾಗಿ ಹೊರಟೋಗುತ್ತೆ. ಆ ರೀತಿ ಯಾರಿಗೆ ಭಗವಂತನ ಪ್ರಾಪ್ತಿ ಆಗಿರತ್ತೋ ಅವರು ಮಾಡಿದಂತಹ ಕಾರ್ಯಗಳಿಂದ, ಅವರು ನಡ್ಕೊಂಡಂಥ ರೀತಿಗಳಿಂದ ಅವ್ರ ಮನಸ್ಸು ಅಂತಃಕರಣ ಎಲ್ಲ ಶುದ್ಧವಾಗಿಬಿಟ್ಟಿರುತ್ತೆ, ಪವಿತ್ರವಾಗಿಬಿಟ್ಟಿರುತ್ತೆ. ನಿರಂತರ ಪರಮಾತ್ಮನ ಸ್ವರೂಪದ ಚಿಂತನೆಯನ್ನು ಮಾಡ್ತಾ 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 ಆ ಅಂತಃಕರಣದಲ್ಲಿ ಮಲ, ವಿಕ್ಷೇಪ, ಆವರಣ ಅನ್ನುವಂಥ 3 ದೋಷಗಳು ಕೂಡ, ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟತನ ಏನಿದೆಯೋ ಎಲ್ಲವೂ ಕೂಡ ಕಂಪ್ಲೀಟಾಗಿ ಹೊರಟೋಗಿರುತ್ತೆ. ಆಗ ಮಾತ್ರ ಸಾಧಕನಿಗೆ ಪರಮಾತ್ಮನ ಪ್ರಾಪ್ತಿಯಾಗೋದು. ಆಯಿತಾ. ಯಾವಾಗ ನಾವು ಭಗವಂತನ ಚಿಂತನೆಯನ್ನೇ ಮಾಡ್ತಿರ್ತೀವೋ ನಮ್ಮ ಒಳಗಡೆ ಇರುವಂಥ ಈ ಕೆಟ್ಟ ಗುಣಗಳೆಲ್ಲ ಕಂಪ್ಲೀಟಾಗಿ ಹೊರಟೋಗ್ಬಿಡುತ್ತೆ. ಆಗ ನಮಗೆ ಭಗವಂತನ ಪ್ರಾಪ್ತಿ ಆಗೋದು. ಈ ಕಾರಣದಿಂದ ಆ ಅಂತಃಕರಣದಲ್ಲಿ ಅವಿದ್ಯೆಯ ಮೂಲಕ ಬರುವಂಥ ನಾನು, ನಂದು, ಅಂದರೆ ಅಹಂತೆ ಅಂತ ಹೇಳ್ತಾರಲ್ಲ, ಅದು ಮಮತೆ, ರಾಗದ್ವೇಷ, ಹರ್ಷಶೋಕ, ದಂಭ, ಕಪಟ, ಕಾಮ, ಕ್ರೋಧ, ಲೋಭ, ಮೋಹ, ಈ ರೀತಿಯ ವಿಕಾರಗಳೇ ಇರೋದಿಲ್ಲ. ಅವನಲ್ಲಿ ಇದೆಲ್ಲ ಕಂಪ್ಲೀಟಾಗಿ ಹೊರಟೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ಜ್ಞಾನಿ ಮಹಾಪುರುಷನ ಆ ಅತ್ಯಂತ ನಿರ್ಮಲವಾಗಿರುವಂತಹ ಮತ್ತು
ಪರಮ ಪವಿತ್ರವಾಗಿರುವಂಥ ಅಂತಃಕರಣದಲ್ಲಿ ಬರೀ ಸಮತೆ, ಎಲ್ಲರೂ ಒಂದೇ, ಸಂತೋಷವಾಗಿರೋದು, ದಯೆ ಇರೋದು, ಕ್ಷಮೆ, ನಿಸ್ಪೃಹತೆ, ಶಾಂತಿ, ಈ ರೀತಿಯ ಬೇಕಾದಷ್ಟು ಸದ್ಗುಣಗಳಿರುತ್ತಲ್ಲ ಅವೆಲ್ಲ ಸ್ವಾಭಾವಿಕವಾಗೇ ಸ್ಫುರಿಸುತ್ತೆ. ಅಂದರೆ ಹರಿತಾ ಇರುತ್ತೆ. ಬೇರೆಯವರು ಬಂದಾಗ ಆ ಸಂತೋಷವನ್ನು ಕೊಡ್ತಾರೆ. ಬೇರೆಯವ್ರ ಮೇಲೆ ದಯೆ ತೋರಿಸೋದು, ಕ್ಷಮೆ. ಈಗ ನಾವು ಬೇಕಾದಷ್ಟು ಈಗ ಜೀಸಸ್ ಆಗಿರಬಹುದು, ಆಮೇಲೆ ಸಂತರಾಗಿರಬಹುದು, ಭಕ್ತರಾಗಿರ್ಬೋದು, ನೋಡ್ತೀವಿ ಅವರಲ್ಲಿ ಇಂಥ ಗುಣಗಳು ತುಂಬ ಇರುತ್ತೆ. ಯಾಕೆ? ಅವರ ಅಂತಃಕರಣ ಕಂಪ್ಲೀಟಾಗಿ ಶುದ್ಧವಾಗಿಬಿಟ್ಟಿರುತ್ತೆ. ಪರಮಾತ್ಮ ಅಲ್ಲಿ ನೆಲೆಸಿದ್ದಾನೆ ಅಂದಮೇಲೆ ಕೆಟ್ಟ ವಿಚಾರಗಳಲ್ಲಿ ಜಾಗನೇ ಇರೋದಿಲ್ಲ. ಬರೀ ಒಳ್ಳೆಯ ವಿಚಾರಗಳೇ, ಸಂತೋಷನೇ ಇರುತ್ತೆ. ಅವ್ರು ಎಂಥ ಕೆಟ್ಟ ಕೆಲಸ ಮಾಡಿದರೂ ಕೂಡ ಕ್ಷಮಿಸುವಂಥ ಗುಣ ಅವರಲ್ಲಿರುತ್ತೆ, ದಯೆ ಇರುತ್ತೆ, ಶಾಂತವಾಗಿರ್ತಾರೆ. ಈ ರೀತಿಯ ಸದ್ಗುಣಗಳೆಲ್ಲ ಸ್ವಾಭಾವಿಕವಾಗಿ ಅವರಲ್ಲಿರುತ್ತೆ. ಮತ್ತು ಅವರು ಬೇರೆಯವ್ರಿಗೂ ಇದನ್ನೆಲ್ಲ ಹಂಚ್ತಾ ಇರ್ತಾರೆ. ಮತ್ತು ಅದಕ್ಕೋಸ್ಕರನೇ ಲೋಕ ಸಂಗ್ರಹಕ್ಕೋಸ್ಕರ ಅವ್ರ ಮನಸ್ಸು, ಇಂದ್ರಿಯ ಮತ್ತು ಶರೀರದ ಮೂಲಕ ಅವರು ಶಾಸ್ತ್ರವಿಹಿತ, ಅಂದರೆ ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದಾರೋ ಅಂಥ ಕೆಲಸಗಳು ಮಾತ್ರ ಅಲ್ಲಿ ಆಗ್ತಾ ಇರುತ್ತೆ. ಅವ್ರ ಶರೀರದ ಮೂಲಕ, ಅವ್ರ ಮಾತಿನ ಮೂಲಕ, ಅವ್ರ ಇಂದ್ರಿಯಗಳು ಏನೇ ಆಗಿರ್ಬೋದು ಅದರ ಮೂಲಕ ಶಾಸ್ತ್ರವಿಹಿತ ಕರ್ಮಗಳು ಮಾತ್ರ ನಡೀತಾ ಇರುತ್ತೆ. ದುರಾಚಾರಗಳು ಅಂಥ ಒಬ್ಬ ಮನುಷ್ಯನಲ್ಲಿ ಕಂಪ್ಲೀಟಾಗಿ ಹೊರಟೋಗ್ಬಿಟ್ಟಿರುತ್ತೆ. ಈಗ ಅರ್ಥ ಆಯ್ತಲ್ವಾ? ಕೆಟ್ಟ ಗುಣಗಳು ಇಲ್ಲ ಅಂತಂದಮೇಲೆ ಒಳ್ಳೆಯ ಗುಣಗಳು ಇರಬಾರ್ದಲ್ಲ ಅಂತಂದರೆ ಅವ್ರ ಸ್ವಭಾವನೇ ಅದು ಆಗೋಗಿರುತ್ತೆ. ಯಾಕಂದರೆ ಅವನ ಅಂತಃಕರಣ ಶುದ್ಧ ಆಗಿರೋದ್ರಿಂದ ಅಲ್ಲಿ ಕೆಟ್ಟದ್ದು ಯಾವುದೂ ಇರೋದಿಲ್ಲ. ಯಾಕಂದರೆ ಅಂತಃಕರಣ ಶುದ್ಧ ಆಯಿತು ಅಂತಂದರೆ ಭಗವಂತ ಅಲ್ಲಿ ಇರ್ತಾನೆ, ಭಗವಂತನ ಪ್ರಾಪ್ತಿನೇ ಅವನಿಗೆ ಅವಾಗ ಆಗೋದು. ಅಂಥ ಒಂದು ಅಂತಃಕರಣದಿಂದ ಬರೀ ಒಳ್ಳೆಯ ಗುಣಗಳೇ ಇರುತ್ತೆ ಹೊರತು ಸ್ವಾಭಾವಿಕವಾಗೇ ಇರುವಂಥದ್ದು. ಅದಕ್ಕೋಸ್ಕರ ಅಲ್ಲಿ ಕೆಟ್ಟ ಗುಣಗಳು ಇರೋದಿಲ್ಲ. ಆಮೇಲೆ ಅವ್ರು ಮಾಡೋ ಕೆಲಸಗಳೆಲ್ಲ ಸ್ವಾರ್ಥಕ್ಕೋಸ್ಕರ ಇರೋದಿಲ್ಲ, ಜನಗಳ ಒಳಿತಿಗೋಸ್ಕರ, ಈ ಒಂದು ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನುವಂಥ ಕೆಲಸಗಳನ್ನೇ ಮಾಡ್ತಿರ್ತಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.